ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ದೋಸ್ತರ ಎಲ್ಲರೂ ಹೆಂಗದ್ರಪ್ಪ ಗಿಚ್ಚಿ ಗಿಲ್ಗಿಲಿ ಇದ್ರಿ ಅಂತ ನಾನು ಅನ್ಕೊಂಡನಿ. ಬರ್ರಿ ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ಲಾಗ್ನೊಳಗೆ ಹೊಂಟೇವ್ರಿ ನಾವು ಗಡ್ಡಿ ಬಸವಣ್ಣಗೆ ಹೊಂಟೇವ್ರಿ. ನಿಸರ್ಗ ನೋಡಿದ್ರು ಒಂಥರ ಮನಸ್ಸಿಗೆ ಎಷ್ಟು ಸಮಾಧಾನ ಆಕತಿ ಅಂದ್ರಿ. ಈ ಒಂದು ಬ್ರಿಡ್ಜ್ ಏನೈತಲ್ರಿ, ಇದು ತುಂಗಭದ್ರಾ ನದಿ ಈ ಕಡೆ ಸೈಡಿನ ಬ್ರಿಡ್ಜ್ ರೀ. ಇಲ್ಲಿ ನೋಡ್ರಿ ಎಷ್ಟು ದೋಸ್ತರ, ಈ ಒಂದು ಪುಣ್ಯ ಭೂಮಿ ಸುಮಾರು 60 ಎಕರೆಗಿಂತ ಹೆಚ್ಚು ಪ್ರದೇಶ ಹೊಂದೈತ್ರಿ. ಈ ಅರಣ್ಯ ಪ್ರದೇಶದೊಳಗೆ ಈ ಹಚ್ಚ ಹಸಿರಿನ ನಡುವೆ ಮಧ್ಯೆ ಸ್ವಚ್ಛಂದವಾಗಿ ಹರಿಯುವ ತುಂಗಭದ್ರಾ ನದಿನೂ ಸಹ ಇಲ್ಲಿ ಐತ್ರಿ. ನನ್ನ ಹಿಂದೆ ಐತಲ್ರಿ, ಇದು ತುಂಗಭದ್ರಾ ನದಿ. ಈ ಪುಣ್ಯ ಭೂಮಿ ಸುಮಾರು 60 ಎಕರೆಗಿಂತ ಹೆಚ್ಚಿನ ಒಂದು ಪ್ರದೇಶದೊಳಗೆ ಐತೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಗಡ್ಡಿ ಬಸವಣ್ಣ, ಇಲ್ಲಿ ಗಡ್ಡಿ ಬಸವಣ್ಣಗೆ ಬಂದಿವ್ರಿ. ಹಂಗೆ ಕೈಕಾಲು ಈ ಕಾಲು ತಕೊಂಡು ಸ್ವಲ್ಪ ರೆಡಿ ಆಗ ಅಂತ ಶೀದ ಜಳಕ ಮಾಡಂಗೆ ಅನಿಸ್ತು. ಶೀದ ಬಂದು ಜಳಕ ಮಾಡಿ ರೆಡಿ ಆದ್ರಿ ನೋಡ್ರಿ. ಮತ್ತೆ ಬರ್ರಿ ದರ್ಶನ ಪಡಾಕಂತಂದು ಹೋಗಮ್ ಬರ್ರಿ. ಮುಂದೆಲ್ಲ ನಿಮ್ಗೆ ಪಿನ್ ಟು ಪಿನ್ ಇದ್ರ ಹಿಸ್ಟ್ರಿ ಬಗ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ರೀ ದೋಸ್ತರ. ಇಲ್ಲರ ಈ ಒಂದು ದೇವಸ್ಥಾನದ ಹೆಸರು ಶಂಕರಲಿಂಗ ದೇವಸ್ಥಾನ ರೀ. ಇಲ್ಲೇ ಹರಿಯುವಂಥ ಒಂದು ನದಿಯ ಹೆಸರು ಏನಂದ್ರೆ ಮತ್ತೆ ಇನ್ನೊಮ್ಮೆ ಹೇಳ್ತೇನೆ ರೀ, ಇನ್ನೊಂದು ಬಾರಿ ಅದೇ ತುಂಗಭದ್ರಾ ನದಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇದು ಮಲೆನಾಡೊಳಗೆ ಯಾವ ಪ್ರೇಕ್ಷಣೀಯ ಸ್ಥಳಕ್ಕಿಂತಲೂ ಕಡಿಮೆ ಇಲ್ಲ ಅಂತಂದನೇ ಹೇಳ್ಬೋದು. ನೀವು ಬಂದು ನೋಡ್ರಿ ಹೆಂಗೈತಿ ಅಂತಂದು ಮರೆಯಂಗಿಡ್ರಿ. ಅಂಥ ಒಂದು ಬೆಸ್ಟ್ ಅಂದ್ರೆ ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಐತ್ರಿ ಇದು ಗಡ್ಡಿ ಬಸವಣ್ಣ. ಇದು ಶಂಕರಲಿಂಗ ಗುಡಿ ರೀ. ಮುಂದೆಲ್ಲ ನಿಮಗೆ ತೋರಿಸ್ತೇನೆ ರೀ. ಎಲ್ಲ ದರ್ಶನ ಮಾಡಿಕೊಂಡು ಈ ಒಂದು ಗಡ್ಡಿ ಬಸವಣ್ಣ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರ ಅನ್ನೋ ಒಂದು ಕಾರಣಕ್ಕೆ ಒಂದು ಉತ್ತರ ಕೊಡಕ್ಕೆ ನಾ ಇಷ್ಟಪಡ್ತೇನೆ ರೀ. ಎದಕ್ಕೆ ಇದನ್ನ ಇಲ್ಲೇ ಸ್ಥಾಪಿಸ್ಯಾರ ಅಂದ್ರೆ ದೋಸ್ತ್ರೆ, ಹಲವಾರು ವರ್ಷಗಳ ಹಿಂದೆ ಸಹಸ್ರ ಋಷಿ ಮುನಿಗಳು ಸಾಧು ಸಂತರು ಲೋಕ ಕಲ್ಯಾಣಕ್ಕಾಗಿನ ಅನುಷ್ಠಾನಕ್ಕಾಗಿ ಅಂತನ ಮಾಡಿರೋ ಒಂದು ಇತಿಹಾಸದ ಒಂದು ದೇವಸ್ಥಾನ ಇದಾಗೈತ್ರಿ. ಇದು ಸಾಸರವಾಡ ಗಡ್ಡಿ ಬಸವೇಶ್ವರ. ಮತ್ತು ಇಲ್ಲೇ ಒಂದು ಈರಣ್ಣನ ಗುಡಿ ಐತ್ರಿ. ಆ ಈರಣ್ಣನ ಗುಡಿದ ಒಂದು ಸ್ಮಾಲ್ ಅಂದ್ರೆ ಸಣ್ಣದೊಂದು ಸ್ಟೋರಿ ಐತ್ರಿ. ನಾ ಅಷ್ಟಕ್ಕರನ್ನ ಕೇಳ್ತೇನೆ ರೀ. ಅವರು ಚಲೋತ್ನಂಗೆ ವಿಚಾರಿಸಿ ಹೇಳ್ತಾರ್ರಿ. ಅದನ್ನ ಮುಂದಿನ ಭಾಗದಾಗ ತೋರಿಸ್ತೇನೆ ರೀ. ಮುಂದಿನ ಭಾಗ ಅಂದ್ರೆ ಇದ್ರಾಗ ಟು ಬಿ ಕಂಟಿನ್ಯೂ ಇರ್ತೈತೆ ರೀ. ಇವು ನೋಡ್ರಿ ಹಲವಾರು 500-600 ವರ್ಷಗಳ ಹಿಂದಿನ ಗಿಡ ಅಂತಾರೆ ಇವು ಎಲ್ಲ ಆಲದ ಗಿಡ ಎಲ್ಲೆಲ್ಲಿ ಬೇರ್ ಬಿಟ್ಟವು ನೋಡ್ರಿ. ಇದೊಂದು ಡ್ರೋನ್ ವ್ಯೂ ಅಂತ ಹೇಳ್ಬೋದ್ರಿ. ಈ ಹಚ್ಚ ಹಸಿರಿನ ಸಿರಿ ನಡುವೆ ಮಧ್ಯ ಸ್ವಚ್ಛಂದವಾಗಿ ಒಂದು ಹರಿಯುವಂತ ನದಿನೂ ಐತ್ರಿ ಇಲ್ಲಿ. ಅದ ನದಿ ಇನ್ನೊಂದು ಬಾರಿ ಹೇಳ್ತೇನೆ ನೋಡ್ರಿ, ತುಂಗಭದ್ರಾ ನದಿ. ಈ ನೀರು ವನಸಿರಿಯ ಸೊಬಗು ಹೆಚ್ಚಿಸುವ ಪಕ್ಷಿ ಸಂಕುಲದ ಝೇಂಕಾರ ಮತ್ತು ಪ್ರಕೃತಿ ಸೌಂದರ್ಯ ತಪ್ಪಲ್ದೊಳಗಿರೋ ತಾಲೂಕಿನ ಕೊನೆಯ ಗ್ರಾಮ ಅಂದ್ರೆ ಸಾಸರವಾಡ. ಇಲ್ಲಿ ನೆಲೆಸಿರುವ ಶಂಕರಲಿಂಗ ಗಡ್ಡಿ ಬಸವಣ್ಣ ಮತ್ತು ವೀರಭದ್ರೇಶ್ವರ ಇವು ಎರಡು ದೇವಸ್ಥಾನ ಅದಾವ್ರಿ. 3 ಅಂತಂದು ಹೇಳ್ತಾನೆ ರೀ. ತಪ್ಪ್ರಿ, 3 ಅಲ್ಲ 2. ಈ ಪುಣ್ಯ ಭೂಮಿ ಸುಮಾರು 60 ಎಕರೆಗೂ ಹೆಚ್ಚಿನವಾದಂಥ ಒಂದು ಅರಣ್ಯ ಪ್ರದೇಶವನ್ನು ಹೊಂದೈತ್ರಿ. ಈ ಅರಣ್ಯ ಪ್ರದೇಶದೊಳಗೆ ಬೃಹದಾಕಾರದ ಗಿಡ ಮರ ಬಳ್ಳಿ ಹಾಗೂ ಮತ್ತು ಸಾಕಾಗಲಾರ್ದಷ್ಟು ಆಯುರ್ವೇದಕ್ಕೆ ಬಳಸಲಾಗುವಂಥ ವಿವಿಧ ಜಾತಿ ವನಸ್ಪತಿ ಸಸ್ಯ ಎಲ್ಲ ಅದಾವ ಅಂತಂದನೇ ಹೇಳ್ಬೋದ್ರಿ ಇಲ್ಲಿ. ಇದು ನೈಸರ್ಗಿಕವಾಗಿ ಸುಮಾರು 200 ವರ್ಷಗಳಿಂದ 200-300 ವರ್ಷಗಳ ಹಳೆಯ ಕಾಲದ ಮರಗಳು ಇಲ್ಲಿ ಕಾಣಿಸ್ತವ್ರಿ. ಈಗ ತೋರಿಸಿದ್ನಲ್ರಿ ದೊಡ್ಡ ಆಲದ ಗಿಡ ಅಂತಹ ಉದಾಹರಣೆಗೆ ಅದಾವ್ರಿ. ಇದು ಗದಗ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಮಧ್ಯಭಾಗದ ಸಾಸರವಾಡ ಗ್ರಾಮದ ಪೂರ್ವಕ್ಕೆ ತುಂಗಭದ್ರಾ ನದಿ ಮೈದುಂಬಿ ಹರಿತಾಳ್ರಿ. ಈ ನದಿ ಮಧ್ಯ ಪುರಾತನ ಕಾಲದಲ್ಲಿಯೇ ಶಂಕರಲಿಂಗ ಗಡ್ಡಿ ಬಸವೇಶ್ವರ ಹಾಗೂ ಇದೇ ವೀರಭದ್ರೇಶ್ವರ ದೇವಾಲಯ ನಿರ್ಮಾಣ ಮಾಡ್ಯಾರ್ರಿ ಈಗಿನ ಕಾಲದಾಗ. ಈ ವೀರಭದ್ರೇಶ್ವರ ಗುಡಿದೆ. ಈ ಒಂದು ಮೂರ್ತಿ ಐತಲ್ರಿ, ಈ ಮೂರ್ತಿ ಕೆಳಗೇನೋ ಒಂದು ಇದು ಐತಂತ್ರಿ ಗುಹೆ. ಆ ಗುಹೆದ ಬಗ್ಗೆ ಸ್ವಲ್ಪ ಇಲ್ಲಿ ಪೂಜೆ ಮಾಡೋ ಅರ್ಚಕರನ್ನ ಕೇಳೋಣ ಬರ್ರಿ, ಏನಂತಾರ ಅವ್ರು ಕೇಳೋಣ. ಇದು ಸುರಂಗ ಮಾರ್ಗ ಇತ್ತಲ್ರಿ, ಅದ್ರ ಬಗ್ಗೆ ಯಾರು ಗೊತ್ತಿದ್ರೆ ಹೇಳ್ರಿ. ಸುರಂಗ ಐತಂತ ಹೇಳ್ತಾರೆ ಅಷ್ಟೇ. ನಮ್ಗೆ ಒಳಗೆ ಐತಂತಂದ್ರೆ ಈಗ ವೀರಭದ್ರನ ಮೂರ್ತಿ ಐತಲ್ರಿ, ಅದ್ರ ಹಿಂದೆ ಬ್ಯಾಕ್ ಸೈಡ್ ಅದು ಎಲ್ಲಿಂದ ಎಲ್ಲಿ ಮಟ್ಟ ಹೋಗತ್ರಿ? ಅದು ಇದಕ್ಕೆ ಹೋಗೈತೆ ಅಂತಾರಪ್ಪ, ಅದು ಸಿಂಟಾಲೂರು ಬಸವೇಶ್ವರ ಅಂತ ಸಿಂಟಾಲೂರು ಇರಣ್ಣ ಅಲ್ಲಿಗೆ ಹೋಗಿದ್ದೇನ್ರಿ. ಇಲ್ಲಿ ಅಲ್ಲಿದ್ದು ಹಿಂಗೆ ಒಂದೇ ಇದೈತೆ. ಹಾಂ ರೀ. ಅಂದ್ರು ನಾವು ಸಂಶಯ ರೀ, ಇಲ್ಲೇ ಹೆಬ್ಬಾಳಕ್ಕೆ ಬಂದಿದ್ವಿ ರೀ ಹಾಲಪ್ಪಜನ ಜಾತ್ರೆಗೆ. ಅಂದ್ರೆ ಪವಾಡ ಭಾಳ ಐತ್ರಿ ಅಜ್ಜಂದ ಬಸವಣ್ಣಂದು. ಅದು ತೇರು ಮುಳುಗೈತೆ ಅಂತಾರಲ್ರಿ ಅದು. ಹಾಂ ರೀ, ನಾವು ಸಣ್ಣದಿದ್ದೀವಿ ಅವಾಗ. ಹಾಂ ರೀ. ಅಂಥದ್ದು
ಸುಮಾರಾಗಿ ಒಂದು 40 ವರ್ಷ ಮುಂಚೆ ಆಗಿದ್ದು. ಹಾಂ ರೀ 40-50 ವರ್ಷ ಆಯಿತು. ಹಾಂ ರೀ ನಾವು ಚಿಕ್ಕರಿದ್ವಿ ಅಲ್ಲಿ ಇದಾವಲ್ಲ ಹುಡುಗದವಲ್ಲ ಹಂಗಿದ್ದಾಗ ಆಗಿತ್ತಂತ. ಒಟ್ಟು ನೀವು ಬರ್ತಿದ್ರ ನಾವು ಕಾಯಂ ಇಲ್ಲೇ ಇರೋದು ನಾವು. ಹಾಂ ರೀ ಇಲ್ಲೇ ಇರನ್ರಿ. ನಾವು ಇಲ್ಲಿ ಬೆಂಗಳೂರಾಗ ಇರ್ತೀವಿ. ಹಾಂ ರೀ ಮೊನ್ನೆ ಜಾತ್ರೆಗೆ ಅಂತ ಬಂದಿದ್ವಿ. ಹಾಂ ರೀ ನಾವು ಚಕ್ರಿ ಇಲ್ಲೇ ಹಾಕ್ತೀವಿ. 3 ದಿವಸ ಇರ್ತೇವೆ ನಾವು ಇಲ್ಲಿ. ಹಾಂ ರೀ ವರ್ಷ ಸಾಸ್ರೋಡ್ ಅಂದ್ರೆ ತಪಸ್ ಮಾಡಿದ ಜಾಗ ಇದು. ಏನು ಕಪ್ಪು ಗಡಿ ಏನು ಆಗಂಗಿಲ್ಲ ಇಲ್ಲಿ. ಹಾಂ ರೀ ಇಲ್ಲಿಂದ ಏನು ಒಯ್ಯಂಗಿಲ್ಲ ಅಂತಲ್ರಿ. ಒಯ್ಯಂಗಿಲ್ಲ, ತರಂಗಿಲ್ಲ. ಅದು ಸಂದು ಇದು ಮಾಡ್ಬೋದು ಅಷ್ಟೆ. ಆಮೇಲೆ ಏನು ಕ್ಯಾಚ್ ಏನು ಕುಡಿಯೋದು ತಿನ್ನೋದು ಏನು ಮಾಡಂಗಿಲ್ಲ. ಆಮೇಲೆ ರಾತ್ರಿ ಯಾರು ಇರಂಗಿಲ್ಲ ಇಲ್ಲಿ. ಹಾಂ ರೀ ಯಾರಾದರೂ ಆತ ಜಾತ್ರೆಗೆ ಅಷ್ಟೇ ಪರ್ಮಿಷನ್. 4 ದಿವಸ 3 ದಿವಸ ಅಷ್ಟೆ. ಇಲ್ಲಿನ ಜಾತ್ರೆ ಆದ ಮರುದಿವ್ಸ ಇದು ಗತಿ ಅಂತಲ್ರಿ ಏನ ಯಾರೋ ಅವತ್ತು ಇರಂಗಿಲ್ಲ ಅಂತೇನೆ. 2 ದಿನ ಆದ್ಮೇಲೆ ಯಾರು ಇರಂಗಿಲ್ಲ ಅವಾಗ. ಹಾಂ ರೀ ಅವತ್ತು ಇದು ಅಲ್ಲಿ ಇದು ಮುಳುಗಿದ್ದ ತೇರೆಲ್ಲ ಹೊರಗೆ ಹೇಳ್ತಾರ ರೀ ಅಂತಾರಲ್ರಿ. ಅಂತಾರೆ ನಾವು ಅಂತೇವೆ ಅಷ್ಟೇ. ಅದು ಸೌಂಡ್ ಕೇಳ್ತದಂತ್ರಿ ಏನ ಪುರ್ವಂತರ ಇದು ಮಾಡೋದು ಗುಗ್ಗ ಮಾಡೋದ್ರಿ. ಹೌದು. ಹಾಂ ರೀ ಅದನ್ನ ಅಂದ್ರ ರೀ ಅಲ್ಲಿ ಒಬ್ಬರು ಅದನ್ನ ಕೇಳಿದ್ವಿ ರೀ ನಾವು. ಇದು ಸುರಂಗ ಮಾರ್ಗದ್ದು ಹೇಳಿದ್ರ ರೀ. ಇದು ಗುಡಿಯಾಗಿ ಸುಮಾರು ಒಂದು 10 ವರ್ಷ ಆಗ್ಬಂತನ್ರಿ ಹಿರಣ ಗುಡಿಯಾಗಿ ಹೊಸದಾಗಿ. ಹಾಂ ರೀ ಹೊಸದಾಗಿ ಹಳೇದಿತ್ತು. ಇದು ಸುಮಾರು ಒಂದು 400-500 ವರ್ಷದ ತಲೆ ಇದು. 500 ವರ್ಷ ಮುಂಚಿದ್ದು. ಹಾಂ ರೀ ಈ ಗುಡಿಯಾಗಿ ಒಂದು 5 ವರ್ಷ ಅಷ್ಟೇ ಇದು. ಇದು ಪುರಾತನವಾದ ಪುರಾತನ ಕಾಲದ ಎಲ್ಲ ತಪಸ್ಸುಗಳು ಮಾಡಿದ ಜಾಗ ಇದೆಲ್ಲ. ಹಾಂ ರೀ ಹಿಂಗೆ ರೌಂಡ್ ಗಡ್ಡಿ ನೀರು ಹಿಂಗೆ ಬಂದೈತಿ. ಹಿಂಗೆ ಬಂದು ನಡುವ ತುಂಗಭದ್ರಾ ನದಿ. ತುಂಗಭದ್ರ ಒಂಥರ ಗಡ್ಡಿ ಅಂತಾರೆ ಅದಕ್ಕೆ. ದ್ವೀಪ ಅಂತಾರ ನೋಡ್ರಿ. ಹಿಂಗೆ ಬಂದೈತಿ ರೌಂಡ್ ಹಿಂಗೆ ಬಂದೈತೆ. ಹಾಂ ರೀ ಹಿಂಗೆ ಬಂದು ರೌಂಡ್ ಹೊಡೆದು ಮತ್ತೆ ಅಲ್ಲಿ ಹಿಂಗೆ. ಹಾಂ ರೀ ಅದಕ್ಕೆ ನಡುವ ಗಡ್ಡಿ ಅಂತಾರೆ ಅದಕ್ಕೆ. ಅದು ದ್ವೀಪ ಅಂತಾರ ನೋಡ್ರಿ. ಆ ಥರ ಈಗ ಒಂದು ದೀಪದಾಗ ಹೆಂಗೆ ಎಣ್ಣೆ ಹಾಕಿ ಹಂಗೆ ನಡುವೆ ಹಂಗೆ ಹೊರಗೆಲ್ಲ ಇದು ನೀರು ನದಿ ಒಳಗಷ್ಟ ಬತ್ತಿದ್ದಂಗೆ ಇದೆ. ಬತ್ತಿ ಹತ್ತಿ ದೀಪ ಹತ್ತಂಗೆ ರೀ. ದೀಪ ಹತ್ತಿ ಹೆಂಗೆ ಪ್ರಕಾಶಮಾನವಾಗಿ ಬೆಳಗ್ತೈತೆ ನೋಡ್ರಿ ಹಂಗೆ ರೀ ಈ ಗಡ್ಡಿ ಬಸವೇಶ್ವರ ಪ್ರಕಾಶಮಾನವಾಗಿ ಬೆಳಿತೈತೆ ರೀ. ದೈತ್ಯಾಕಾರದ ಒಂದು ದೊಡ್ಡ ದೊಡ್ಡ ವನಸ್ಪತಿಯ ಒಂದು ಗಿಡ ಮರ ಮತ್ತು ಬಳ್ಳಿ ಮತ್ತು ಹಳೆ ಕಾಲದ ಪುರಾತನವಾದಂಥ ಒಂದು ದೇವಸ್ಥಾನ. ಒಂದು 500-200 ವರ್ಷದ ಗಿಡ ಇವು. ಹಾಂ ರೀ ಇವೆಲ್ಲವ ರೀ ಭಾಳ ವರ್ಷದ ಗಿಡ. ಅವು ಅಲ್ಲೇ ಗೊತ್ತಾಕೋದ್ರಿ ಅದ್ರ ಬೇರೆ ಬೇರೆಲ್ಲ ಅದು ಬೇರೆ ಬೆಳೆದೈತಿ. ಅದು ಎಲ್ಲ ಬೇರೆ ಅಲ್ರಿ ಅವು ಬೇರೆ ಅದೆಲ್ಲ. ಆ ಗಿಡದ ಅಲ್ಲಿ ಅದು. ಹಾಂ ರೀ ಆ ಬೇರು ಇಲ್ಲಿ ಹಿಂಗೆ ಹಬ್ಕೊಂಡೈತಿ ನೋಡಿ. ಧನ್ಯವಾದಗಳು ರೀ ಜರ ತಿಳಿಸ್ಕೊಟ್ಟಿದ್ದಕ್ಕೆ. ಓಕೆ ಧನ್ಯವಾದಗಳು. ಯೂಟ್ಯೂಬ್ ಚಾನಲ್ನಾಗ ಹೇಳಿ. ಹಾಂ ರೀ ಮತ್ತೆ ಬರ್ನಂತ್ರಿ. ಬಂದು ಹಾಂ ರೀ ಇಸ್ಲಾ ಜಾತ್ರೆಗೆ ತಪ್ಸಂಗಲ್ರಿ ಮುಂದಿನ ಸಲ ಬರೋ ಮುಂದೆ. ಏನು ಇದು ಮನಸ್ಸೇ ಮಾಡಿದ್ರೆ ಹಾಕತ್ತಿದ್ದು ಇದು. ಹಾಂ ರೀ ಅಜ್ಜನ್. ಹಾಂ ರೀ ಆಮೇಲೆ ಕಪ್ಪು ಗಡಿ ಏನು ಇದು ಮಾಡಂಗಿಲ್ಲ ಇದಕ್ಕೆ. ಹಾಂ ರೀ ಓಕೆ. ಹಾಂ ರೀ ಓಕೆ ರೀ ದೋಸ್ತರ ಸುಮಾರು 400-500 ವರ್ಷಗಳ ಹಿಂದಿಂದ ಈ ದೊಡ್ಡ ಆಲದ ಮರ ಅಂತ ನೋಡ್ರಿ. ಇದು ಅಜ್ಜಾರು ಹೇಳಿದ್ರಿ ನೋಡ್ರಿ ಎಂಥ ದೈತ್ಯಕಾರವಾಗಿ ಬೆಳೆದವ್ರಿ. ಒಂಥರ ದ್ವೀಪ ಅಂತಲೇ ಹೇಳ್ಬೋದು ರೀ. ಎಲ್ಲ ಕಡೆ ಸುತ್ತು ನೀರು ನಡುವಷ್ಟ ಗಡ್ಡಿ. ಅದಕ್ಕೆ ಗಡ್ಡಿ ಬಸವೇಶ್ವರ ಅಂತ ಹೆಸರು ಬಿದ್ದಿದ್ದು. ಹೌದಲ್ವಾ ಮಂಗಲ? ಗಡ್ಡಿ ಬಸವೇಶ್ವರ ಅಂತ ಅದಕ್ಕೆ ಹೆಸರು ಬಿದ್ದಿದ್ದು. ಅಂದರೂ ಉತ್ತರ ಕರ್ನಾಟಕದೊಳಗೆ ಒಂದು ಬೆಸ್ಟ್ ಪ್ರವಾಸಿ ತಾಣ ಅಂತಂದು ಹೇಳಿದ್ರೆ ಪರವಾಗಿಲ್ಲ ರೀ ದೋಸ್ತರ. ಇಂಥ ಇದ್ರಾಗೂ ಏನಂದ್ರೆ ರೀ ಮುಟ್ಟಾಟಿಗೆ ಆಡಾಕಂತಾರ ನೋಡ್ರಿ. ಇಲ್ಲಿ ಹೇಳ್ಕೊಡ್ಲೇನ್ರಿ ನಾ ಎಲ್ಲರಿಗೂ ಇಲ್ಲೇ ನೋಡ್ರಿ. 1 ಇಲ್ಲೇ 2 ಅಲ್ಲಿ 3 ಅಲ್ಲಿ. ದೋಸ್ತರ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡ್ಕೊರಿ. ಹಂಗೆ ಮತ್ತೆ ಮುಂದಿನ ಒಂದು ಪ್ಲೇಸಿಗೆ ಹೋಗೋಣಂತ್ರಿ. ಇಲ್ಲಿ ಒಂದು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಿರ್ತಾನೆ ರೀ. ಬಾಯ್ ರೀ ದೋಸ್ತರ. ಮತ್ತೆ ಬರೋಣ್ರಿ. ಲವ್ ಯು ಆಲ್.